ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೆಂಗೆ ಅದೀರಿ, ಆರಾಮದೀರ ಅಂದ್ಕೊಂಡೇನಿ. ನಾನು ನಿಮ್ಮ ಹುಬ್ಳಿ ಹುಡುಗಿ ರೋಜಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 15 ದಿನದಿಂದ ನಾನು ಕಂಟಿನ್ಯೂಸ್ ವರ್ಕ್ ಇರೋದ್ರಿಂದ ವೀಡಿಯೋನು ಶೂಟ್ ಮಾಡೋಕ್ಕಾಗಿರಲಿಲ್ಲ, ರೆಸ್ಟೇ ಇರಲಿಲ್ಲ. ಸೊ ಇವತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡು ರಜೆ ತೊಗೊಂಡು ಪಿ ಜಿಲೇ ಇದ್ದೆ. ಮಮ್ಮಿ ಜೊತೆ ಮಾತಾಡ್ತಾ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಕಬೋರ್ಡ್ ಓಪನ್ ಮಾಡಿ ನೋಡ್ತೀನಿ. ನನ್ನ ಆಫೀಸ್ ಡ್ರೆಸ್ಸು, ನೈಟ್ ಡ್ರೆಸ್ಸು ಎಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು. ಯಾಕಂದರೆ ನಂಗೆ ಬೆಳಗ್ಗೆ ಟೈಮೇ ಇರಲ್ಲ, 9:30 ಅಂದರೆ ಹೋಗಬೇಕು. ಸೊ ಎಲ್ಲನೂ ಹಂಗಂಗೆ ಒಗೆದು ಹೋಗ್ಬಿಟ್ಟಿರ್ತೀನಿ. ಸೊ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿಟ್ಕೊಂಡು ಒಗೆಯೋದು ಯಾವುದು, ಒಗಿಲಿದ್ದು ಯಾವುದೆಲ್ಲ ಮಾಡಿದೆ. ನಾನು ಕೈಯಿಂದನೇ ಒಗೆಯೋದು ಅರ್ಬಿ ಸೋಪ್ ಖಾಲಿ ಆಗಿತ್ತು ಅಂಥೇಳಿ ತೊಗೊಂಬರಕ ಅಂಥೇಳಿ ನಮ್ಮ ಪಿ ಜಿ ಆಪೋಸಿಟ್ ಇರೋ ಒಂದು ಸಣ್ಣ ಸೂಪರ್ ಮಾರ್ಕೆಟಿಗೆ ಹೋದೆ. ತೊಗೊಂಡು ಬಂದು ನಮ್ಮಮ್ಮ ನಮ್ಮ ತಲೆನ ಕೂದಲು ಕೇರ್ ಮಾಡುವಾಗ ನೆಲದ ಮಟ್ಟ ಬೀಳ್ತಿದ್ದು ಕೂದಲು. ಈಗ ಅಯ್ಯೋ ಎದುರು ಇಷ್ಟೇ ಉಳಿದಿದೆ. ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡೆ ತಲೆಗೆ ಎಣ್ಣೆ ಹಾಕ್ಕೊಂಡು ಈ ಡ್ರೆಸ್ ತೆಗೆದಿಟ್ಕೊಂಡೆ. ಏನಾದರೂ ಡ್ಯಾನ್ಸ್ ಶೂಟ್ರು ವೀಡಿಯೋ ಮಾಡೋಣ ಅಂದ್ಕೊಂಡು ಸ್ನಾನಕ್ಕೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಡ್ಯಾನ್ಸ್ ವೀಡಿಯೋ ಮಾಡೋಣ ಅಂಥೇಳಿ ರೆಡಿ ಆದೆ. ಸ್ವಲ್ಪ ಇದು ಎಲ್ಲ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಂಡು ರೆಡಿ ಆದೆ. ಬಟ್ ಹೊಟ್ಟೆ ಹಸ್ಬಿಟ್ಟಿತ್ತು ಅಷ್ಟೊತ್ತಿಗೆ. ವಾಪಸ್ ಬಂದು ಕುತ್ಕೊಂಡು ಪಿ ಜಿಲಿ ರೈಸ್ ಸಾಂಬಾರು ಕೊಟ್ಟಿದ್ರು. ಊಟ ಎಲ್ಲ ಮಾಡಿ ವೀಡಿಯೋ ಶೂಟ್ ಎಲ್ಲ ಮಲ್ಕೊಂಡು 2 hours ಮಲ್ಕೊಂಡಿದ್ದು ಮತ್ತೆ ರೆಡಿ ಆದೆ. ಜೆ ಪಿ ನಗರ್ ಹೋಗಬೇಕಿತ್ತು. ಯಾಕಂದರೆ ನಮ್ಮ ಆಫೀಸಲ್ಲಿ ಒಂದು ಕ್ರಿಸ್ಮಸ್ ಸಂಬಂಧ ಒಂದು ಗೇಮ್ ಆಡಿಸ್ತಿದ್ರು. ಯಾರ್ದಾದ್ರೂ ಒಂದು ಚೀಟಿ ಎತ್ತೋದು, ಅದರಲ್ಲಿ ಹುಡುಗಿ ಹೆಸರು ಬರುತ್ತೋ ಹುಡುಗನ ಹೆಸರು ಬರುತ್ತೋ ಅವರಿಗೆ ಒಂದು ಗಿಫ್ಟ್ ತರೋದಂತ ಇತ್ತು. ನನಗೆ ಮೇಡಮ್ ನೇಮ್ ಬಂದಿತ್ತು ಒಬ್ಬರದು. ಸೊ ಅವ್ರಿಗೆ ಏನು ಇಷ್ಟ ಆಗುತ್ತಂತ ಗೊತ್ತಿಲ್ಲ, ಬಟ್ ನನಗೆ ಏನು ಇಷ್ಟ ಆಯಿತು ಅದನ್ನು ನಾನು ತೊಗೊಂಡು ಬಂದೆ. 1 hour ಅಂದ್ಕೊಂಡು ಹೋಗಿದ್ದೆ. ಈ ಬೆಂಗಳೂರು ಟಾಪಿಕ್ಕಿಗೆ 2 hours ಹಿಡಿತು. ಸೊ ಇದು ನನ್ನ ಹೋಲ್ ಡೇ ಆಗಿತ್ತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.